ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಎಂಜಲ್ ಡೆಕ್ದಿಂದ ಈ ಒಂದು ವಾರದ ಮಟ್ಟಿಗೆ ಯಾವ ಥರದ ಫೇಸಸ್ಗಳನ್ನು ನಾವು ಫೇಸ್ ಮಾಡಬಹುದು ಅನ್ನೋದನ್ನು ನಾವು ನೋಡೋಣ. ಅದಕ್ಕಾಗಿ ಎಂಜಲ್ ನಮಗೆ ಏನು ಗೈಡೆನ್ಸ್ ಕೊಡಾಕತ್ತಾರ, ಅವ್ರು ಎಂಜಲ್ ಅನ್ರಿ ಅಥವಾ ನಿಮ್ಮ ಗಾರ್ಡಿಯನ್ ಎಂಜಲ್ ಅನ್ರಿ, ಅವ್ರು ನಿಮಗೆ ಏನು ಗೈಡೆನ್ಸ್ ಕೊಡಾಕತ್ತಾರ, ಯಾವ ವಿಷಯದಲ್ಲಿ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ, ಮತ್ತು ಯಾವ ವಿಷಯದಲ್ಲಿ ತಾವು ಭರವಸೆ ಇಟ್ಟು ಮುಂದೆ ಹೋಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಈ ರೀಡಿಂಗ್ ಮುಖಾಂತರ ನೋಡೋಣ. ಓಕೆ, ಎಸ್, ಬಿ ವಾಟ್ ಯು ವಾಂಟ್ ಟು ಅಟ್ರ್ಯಾಕ್ಟ್. ಈ ವಾರ ಈ ಏಳು ದಿನದಲ್ಲಿ ನಿಮಗೇನು ಬೇಕು ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ. ಓಕೆ, ಅದಕ್ಕಾಗಿ ಇಷ್ಟೇ ಸಾಕಾಗುವಷ್ಟೇ ಪ್ರಯತ್ನ ಪಡಬೇಕು. ಸೊ ಅದಕ್ಕಾಗಿ ಟ್ಯಾರೋ ಕಾರ್ಡ್ ನಿಮಗೆ ಏನು ಗೈಡ್ ಮಾಡ್ತಾ ಇದೆ? ಅಟ್ರ್ಯಾಕ್ಟ್ ಮಾಡಬೇಕಂತಂದ್ರೂ ಸಹಿತ ಒಂಚೂರು ತಲೆ ಉಪಯೋಗ ಮಾಡಬೇಕು. ಯಾವುದಾದ್ರೂ ಒಂದು ವಾರದಲ್ಲಿ ಆಗಲಾರ್ದಂಥ ಇರುವಂಥ ಯಾವುದೇ ವಿಷಯಗಳನ್ನು ಹಿಡ್ಕೊಂಡು ಮನಸ್ಸು ಕೆಡಿಸ್ಕೋಬಾರ್ದು. ರೀಚೇಬಲ್ ಏನೈತಿ, ಅದಕ್ಕಾಗಿ ನಾವು ಏನು ಪ್ರಯತ್ನ ಪಡಾಕತ್ತೀವಿ, ಇನ್ನೊಂದು ಸ್ವಲ್ಪ ಎಷ್ಟು ದೂರದೊಳಗೈತಿ ಅಂತ ನಮ್ಗೆ ಅರ್ಥ ಆದರೂ ಸಹಿತ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೇವೆ ಒಂದೇ ವಾರದೊಳಗೆ. Wow, strength is there. 6 of cups, 5 of cups, 6 of swords, 7 of wands. See, 4 of swords. ನೋಡಿ, ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂತಂದರೆ, ಎಂಜಲ್ ನಮಗೆ ಏನು ಹೇಳಕತ್ತ ದಟ್ ಈಸ್ ಕನ್ಸಿಡರಬಲ್. ಯಾಕಂದ್ರೆ ಇದ್ರ ಮೇಲೆ ಈ ರೀಡಿಂಗ್ ನಿಂತೈತಿ. ಈ ವಾರ ಸಲುವಾಗಿ 7 ಡೇಸ್ ಸಲುವಾಗಿ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಬೇಕಂತೀವಿ, ನಾವು ಏನು ಅಟ್ರ್ಯಾಕ್ಟ್ ಮಾಡ್ಬೇಕಂತೀವಿ, ಅದ್ರ ಸಲುವಾಗಿ ಏನು ಹೇಳ್ತಾ ಅಂದರೆ, ಬಿ ವಾಟ್ ಯು ವಾಂಟ್ ಟು ಅಟ್ರ್ಯಾಕ್ಟ್. ನಮಗೇನು ಬೇಕು ಅದನ್ನು ನಾವು ಮೊದಲು ನಿಶ್ಚಯ ಮಾಡ್ಕೋಬೇಕು. ಅದು ನಾವೇ ಆಗಬೇಕು. ಯಾಕಂದ್ರೆ ಒಳಗಿನ ಜಗತ್ತಿನಿಂದ ಹೊರಗಿನ ಜಗತ್ತಿನ ನಿರ್ಮಾಣ ಆಗ್ತೈತಿ. ಅದು ಹೇಳ್ತಾರಲ್ಲ, ಜೈಸ ಸೂತ್ ವಯಸ್ಸ ಕಪಡ ಅಂತಂದು ಹೇಳಿ. ಈಗ ನೋಡಿರಿ, ನೀವು ಏನು ಕೆಲಸ ಮಾಡಬೇಕು ಅಂತೀರಿ, ಅದಕ್ಕೆ ಸ್ಟ್ರೆಂತ್ ಕಾರ್ಡ್ ಬಂದೈತಿ. ಸ್ಟ್ರೆಂತ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಸ್ಯಾಟರ್ನ್ ನಂಬರ್. 8 ನಂಬರ್ ಇಸ್ ಅ ಸ್ಯಾಟರ್ನ್ ನಂಬರ್. ಸ್ಯಾಟರ್ನ್ ಅಂದರೆ ಏನು? ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು, ಮಾಸ್ಟ್ರಿ ಹಾಸಿಲ್ ಮಾಡಬೇಕು, ರಿಪೀಟೆಡ್ಲಿ ರಿಪೀಟ್ ಮಾಡಬೇಕು, ಕೀನ್ಲಿ ಅಬ್ಸರ್ವ್ ಮಾಡಬೇಕು ನಾವು ಮಾಡುವಂಥ ಕೆಲಸ. ನಿಮ್ಮಲ್ಲಿ ಆ ಥರದ ಕ್ವಾಲಿಟೀಸ್ ಇದ್ದು ಅಂತಂತಂದ್ರೆ ನೀವು ಯಾರ ಜೊತೆಗಾದರೂ ಕಾಂಪೀಟ್ ಮಾಡಬಲ್ರಿ. ಸ್ಟ್ರೆಂತ್ ಎದಕ್ಕೆ ಬೇಕು? ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋಕ್ಕೂ ಬೇಕಲ್ಲ. ಕಾಂಪೀಟ್ ಮಾಡೋಕ್ಕೆ ಸ್ಟ್ರೆಂತ್ ಬೇಕು ಅಂತಂದರೆ ನಮ್ಮಲ್ಲಿ ಯಾವ ಥರದ ಕ್ವಾಲಿಟೀಸ್ ಇರಬೇಕು. ನಮ್ಮಲ್ಲಿ ಸ್ಟ್ರೆಂತ್ ಕಡಿಮೆ ಐತಿ ಅಂತಂತಂದರೆ ಯಾರನ್ನಾದ್ರೂ ನೋಡಿರಿ, ಮೋಟಿವೇಟ್ ಆಗಿರಿ, ಇನ್ಫ್ಲೂಯೆನ್ಸ್ ಆಗಿರಿ. ನಮ್ಮನ್ನು ನಾವೇ ಸಾಲ್ವ್ ಮಾಡ್ಕೋಬೇಕು. ನಮಗೆ ನಾವೇ ಒಂದು ದೊಡ್ಡ ಮಿಸ್ಟ್ರಿ. ನಮ್ಮನ್ನು ನಾವೇ ಯಾವಾಗ ನಾವು ಸಾಲ್ವ್ ಮಾಡ್ಕೋತೀವಲ್ಲ, ಆವಾಗ ನಮಗೆ ಗೊತ್ತಾಕತಿ ನಮ್ಮಲ್ಲಿ ಎಷ್ಟು ಪೊಟೆನ್ಷಿಯಲ್ ಐತಿ, ನಾವು ಏನೆಲ್ಲ ಮಾಡಬಲ್ಲೆವು ಅಂತೇಳಿ ಆವಾಗ ನಾವು ಗೊತ್ತಾಗೋದು. ಸೊ ಈ ಬರೋ 7 ದಿನಗಳೊಳಗೆ ನಿಮಗೆ ಏನು ಬೇಕಲ್ಲ, ನೀವು ಅದನ್ನು ಬೇಕು ಅಂತಂದು ನೀವೇನು ಬೇಕು ಅಂತಂತ ಅಂದ್ಕೊಂಡಿರಲ್ಲ, ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ರೆ ಅದೇ ನೀವು ಆಗ್ರಿ. ಅಂದ್ರೆ ಅದರೆಡೆಗೆ ನೀವು ಜಾಸ್ತಿ ಕೆಲಸ ಮಾಡಿರಿ ಅಂತ. ಡಿಸಿಪ್ಲಿನ್ ಫುಲ್ಲಿ ಕೆಲಸ ಮಾಡಿರಿ. ನೋಡಿರಿ, ಆಕೆ ಸಿಮ್ಮದ ಜೊತೆ ಅದಾಳ. ಈಗ ಆಕೆ ಎಷ್ಟು ಫೋಕಸ್ಡ್ ಇರ್ಬೇಕು ನೋಡ್ರಿ. ಅಂದರೆ ನಾವು ಯಾವುದೇ ಒಂದು ಕೆಲಸದೊಳಗೆ ಮಾಸ್ಟ್ರಿ ಹಾಸಿಲ್ ಮಾಡಬೇಕು ಅಂತಂದರೆ ನಾವೆಷ್ಟು ಫೋಕಸ್ಡ್ ಇರಬೇಕು, ಡಿಸಿಪ್ಲಿನ್ಫುಲಿ ಇರಬೇಕು. ಯಾಕಂದ್ರೆ ನೋಡಿರಿ, ಡೈಲಿ ಒಂದೇ ಟಾಸ್ಕ್ ನೀವು ಮಾಡಬೇಕು ಅಂತಂದರೆ ಡಿಸಿಪ್ಲಿನ್ ಇರಲಿಲ್ಲ ಅಂತಂತಂದರೆ ಕೆಲಸ ಆಗಂಗಿಲ್ಲ. ಸೊ ಈ ವಾರದಲ್ಲಿ ನಿಮಗೆ ಏನಾದರೂ ಒಂದು ಈ ಥರದ ಟಾಸ್ಕ್ ಸಿಗ್ಬೋದು, ಅಥವಾ ಅದ್ರ ಮೇಲೆ ನಿಮಗೆ ಕೆಲಸ ಮಾಡುವಂಥ ಪರಿಸ್ಥಿತಿ ಬರಬಹುದು. ಸೊ ಅದಕ್ಕೇನು ಹೇಳಕತ್ತ ಅಂದ್ರೆ, ಪೆಹಲೆ ಸೆ ಹಿ ತಯಾರಿ ರಖೋ. ನಿಮ್ಮ ಸ್ಟ್ರೆಂತ್ ಮೇಲೆ ಕೆಲಸ ಮಾಡಿರಿ, ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಕೆಲಸ ಮಾಡಿರಿ, ವಿಲ್ ಪವರ್ ಮೇಲೆ ಕೆಲಸ ಮಾಡಿರಿ. ಯಾಕಂದರೆ ಯಾವುದಾದ್ರು ಒಂದು ದೊಡ್ಡ ಕೆಲಸ ಬರ್ತೈತಿ. ಆ ಕೆಲಸದ ಮೇಲೆ ನೀವು ಕೆಲಸ ಮಾಡ್ಬೇಕಂದ್ರೆ ಮೊದಲು ನೀವು ನಿಮ್ಮ ಮೇಲೆ ಕೆಲಸ ಮಾಡಬೇಕು. ಸೆಕೆಂಡ್ ಕಪ್ ಏನು ಹೇಳ್ತೈತೆ ನೋಡಿರಿ, 6 ಆಫ್ ಕಪ್ಸ್.
ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ ಸಿ ನೀವೇನಾದರೂ ನಿಮ್ಮ ಎಕ್ಸನ್ನು ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನೀವು ಅದನ್ನು ನೀವೇ ಮೊದಲು ಪ್ರೀತಿಯಾಗಿರಿ. ಮೊದಲು ನಿಮ್ಮಲ್ಲಿ ಪ್ರೀತಿ ಕಡಿಮೆ ಇತ್ತು ಅಂತಂತಂದ್ರೆ ಅದಕ್ಕಾಗಿ ನಿಮ್ಮನ್ನು ನೀವು ತಯಾರು ಮಾಡಿಕೊಡ್ರಿ ಅಂತ ಹೇಳಾಕತ್ತೈತಿ. ಅಂದ್ರೆ ಬರ್ತೈತದ 7 ಡೇಸ್ದೊಳಗೆ ಆ ಥರದ್ದು ಒಂದು ಏನಾದರೂ ಘಟನೆ ನಡೆಯುವಂಥ ಚಾನ್ಸಸ್. ಅದು ಬರೀ ರಿಲೇಷನ್ ಅಂತೆ ಆಗಿರಬೇಕು ಅಂತೇನಿಲ್ಲ. ನೀವು ಯಾವುದಾದ್ರೂ ಕೆಲಸ ಮಾಡಿರ್ಬೋದು, ಅದನ್ನು ಜನ ಅಪ್ರಿಷಿಯೇಟ್ ಮಾಡ್ಬೋದು, ಅಥವಾ ಅಪ್ರಿಷಿಯೇಟ್ ಮಾಡಿದವ್ರು ನಿಮ್ಮನ್ನು ಮತ್ತೊಮ್ಮೆ ಬೆಟ್ಟಾಗಕ್ಕಂತಂದು ಹೇಳಿ ಬರ್ಬೋದು. ಅಪ್ರಿಷಿಯೇಟ್ ಮಾಡಿದ್ದಕ್ಕಾಗಿ ನಿಮಗೇನಾದರೂ ಸಮ್ ಪ್ರಾಫಿಟ್ ಇಸ್ ದೇರ್, ಏನಾದರೂ ಪ್ರಾಫಿಟ್ ಆಗ್ಬೋದು. ಯಾವುದಾದ್ರೂ ಹಳೆಯ ವಿಷಯಗಳ ಮರುಕಳಿಸ್ಬೋದು. ಯಾವ ವಿಷಯ ನೀವು ಪ್ರೀತಿ ಮಾಡ್ತಿದ್ರಿ, ಯಾವ ವಿಷಯದಲ್ಲಿ ನೀವು ಪ್ರೀತಿ ಕಂಡಿದ್ರಿ, ಆ ವಿಷಯ ಮರುಕಳಿಸುವಂಥ ಚಾನ್ಸಸ್ ಈ 7 ಡೇಸ್ದಲ್ಲಿ. ಅಥವಾ ನೀವು ಮಾಡಿದ ಕೆಲಸವನ್ನೇ ನೀವು ಮಾಡಿದ ಕೆಲಸ ಅಪ್ರಿಷಿಯೇಟ್ ಮಾಡ್ತಾರೆ, ಮನಸ್ಸಿನಿಂದ ಅಪ್ರಿಷಿಯೇಟ್ ಮಾಡ್ತಾರೆ. ಅಥವಾ ಯಾವುದಾದ್ರೂ ಓಲ್ಡ್ ಮಿಸ್ಟ್ರೀಸ್ ಇರ್ಬೋದು, ಅದು ಸಾಲ್ವ್ ಆಗುವಂಥ ಚಾನ್ಸಸ್. ಏನಾದರೂ ಒಂದು ಹಳೆಯದು ಕಳೆದದ್ದು ಯಾವುದಾದ್ರೂ ಒಂದು ವಿಷಯ ನಿಮಗೆ ಸಿಗುವಂಥ ಚಾನ್ಸಸ್, ಕಳೆದಂಥ ಸಾಮಾನು ಸಿಗುವಂಥ ವಿಷಯ. ನಾವು ಅತಿ ಪ್ರೀತಿ ಮಾಡ್ತಿರ್ತೇವೆ ಅದನ್ನು, ಆ ಸಾಮಾನು ಅಯ್ಯೋ ಏನೋ ಆಗಿ ಕಳೆದು ಹೋತಪ್ಪ, ಸಿಗಲೇ ಇಲ್ಲ. ಈ ವಾರದಲ್ಲಿ ಬಹುತೇಕ ಸಿಗುವಂಥ ಚಾನ್ಸಸ್ ಆರ್ ದೇರ್, 3 ಚಾನ್ಸಸ್ ಆರ್ ದೇರ್. ಯಾಕೆ ಗೊತ್ತಾ ನೋಡಿರಿ, ಇಲ್ಲಿಯೂ ಒಂದು ಬೆಕ್ಕೈತಿ, ಅಲ್ಲಿಯೂ ಒಂದು ಬೆಕ್ಕೈತಿ, ಇಲ್ಲಿಯೂ ಒಂದು ಬೆಕ್ಕೈತಿ. ಸೊ ಬೆಕ್ಕೆ ಅಂತಂದ್ರೆ ಏನಂತಾರೆ, ಒಂಥರ ರಹಸ್ಯಮಯ. ಯು ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ ಮಿಸ್ಟ್ರಿ ಇನ್ ದಿಸ್ ವೀಕ್. 5 ಆಫ್ ಕಪ್ಸ್ ಏನು ಹೇಳ್ತದೆ ನೋಡಿರಿ, ಕೆಲವೊಂದಿಷ್ಟು ಜನರಿಗೆ ಏನಾಗ್ಬೋದು ಅಂತಂದ್ರೆ ಕಳ್ಕೊಂಡಿದ್ರ ಕಡೆ ಹೆಚ್ಚಿಗೆ ಲಕ್ಷ್ಯ. ಆದರೆ ದೇವ್ರು ಏನು ಮಾಡಿರ್ತಾನೆ ಅಂತಂತಂದ್ರೆ ಇನ್ನೆರಡು ಇಲ್ಲಿ ಹಿಂದಿಟ್ಟಿರ್ತಾನೆ ನೋಡಿರಿ. ಈ 2 ಕಪ್ ಬಿದ್ದು ಹೋದದ್ದು 3 ಕಪ್ ನಿಮಗೇನು ಅನಿಸುತ್ತೆ ಜಾಸ್ತಿ ಕಳ್ಕೊಂಡೆ ಅಂತ. ಅಥವಾ ಈ 2 ಕಪ್ ಕಳ್ಕೊಂಡದ್ದು 3 ಕಪ್ ನಿಮಗೆ ಅದರ ಬದಲಾಗಿ ಬೇಜಾರು ಜಾಸ್ತಿ ಆಗ್ತಿರ್ಬೋದು. ಅಯ್ಯೋ 2 ಕಪ್ ಇದೆ ಅಲ್ಲ, ಬಟ್ 2 ಕಪ್ದಿಂದ ನೀವು 200 ಕಪ್ ಮಾಡ್ಬೋದಲ್ಲ. ನಿಮ್ಮ ಪೊಟೆನ್ಷಿಯಲ್ ಮೇಲೆ ನಿಮಗೆ ನಂಬಿಕೆ ಇಲ್ಲ. ನಿಮ್ಮ ಫ್ಯೂಚರ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಮಾನಸಿಕವಾಗಿ ಹೆಂಗೆ ಖುಷಿ ಇರ್ಬೇಕಂತೇಳಿ ಗೊತ್ತಿಲ್ಲ. ಕ್ರಿಯೇಟ್ ಹ್ಯಾಪಿನೆಸ್. ಅದು ಯಾವುದೇ ರೀತಿಯಿಂದ ಆಗ್ಬೋದು. ನೀವು ಪ್ರೀತಿ ಮಾಡುವ ನಿಮಗೆ ಇಷ್ಟ ಇರುವಂಥ ಜನರಿಂದ ನೀವು ಮೆಂಟಲಿ ಸೆಟ್ ಆಗಕ್ಕೆ ನೋಡಿರಿ. ಪ್ರೀತಿ ಇರುವಂಥ ಕೆಲಸ ಮಾಡಿ ಮೆಂಟಲಿ ಸೆಟ್ ಆಗಕ್ಕೆ ನೋಡಿರಿ. ಬೇಜಾರು ಮಾಡ್ಕೊಳ್ಳಾರ್ದೆ. 5 ಆಫ್ ಕಪ್ಸ್ ಏನು ತೋರಿಸ್ತತಿ ಅಂತ ಒಂಥರ ಇಮೋಷ್ನಲ್ ಪೇನ್. ಅದಕ್ಕಾಗಿ ಏನು ಹೇಳ್ತಾ ನೋಡ್ರಿ, ಬಿ ವಾಟ್ ಯು ವಾಂಟ್ ಟು ಅಟ್ರ್ಯಾಕ್ಟ್. ನಿಮಗೇನು ಅಟ್ರ್ಯಾಕ್ಟ್ ಮಾಡ್ಬೇಕಾಗೈತಿ, ನಿಮಗೆ ಇದು ಲಾಸ್ ತೋರಿಸ್ತತಿ. ಸೊ ನಿಮಗೇನು ಬೇಕು, ಎಲ್ಲ ವಿಷಯದಲ್ಲಿ ಪ್ರಾಫಿಟ್ ಬೇಕು ಅಂತ. ಸೊ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಪ್ರಾಫಿಟ್. ಅದು ಯಾವುದೇ ವಿಷಯ ಇರಲಿ, ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ, ಯಾವುದೇ ವಿಷಯದೊಳಗೆ ನನಗೆ ಪ್ರಾಫಿಟ್ ಆಗಬೇಕಾಗಿತ್ತು ಅಥವಾ ಅದರೊಳಗೆ ನಾನು ಇನ್ನೂ ಮುಂದೆ ಹೋಗಬೇಕು ಅಂತ ಮಾಡಬೇಕು, ನೀವು ಏನಾದರೂ ಅಚೀವ್ ಮಾಡಬೇಕು ಅಂತಂದೇಳಿ ವಿಚಾರ ಮಾಡಿದರೆ ನೀವು ಅದೇ ಥರದ ವಿಷಯಗಳ ಕಡೆಗೆ ನೀವು ಲಕ್ಷ್ಯ ಕೊಡಬೇಕು. ಯಾವುದು ನಿಮ್ಮನ್ನು ಹಿಂದೆ ಎಳಿತೈತಿ ಅದ್ರ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ. ಇಮೋಷ್ನಲಿ ಯಾರಾದರೂ ಹರ್ಟ್ ಮಾಡಿದರೆ ಅದನ್ನು ಬಿಟ್ಟು ಮುಂದೆ ಹೋಗಕ್ಕೆ ಕಲೀರಿ. ಮತ್ತೆ ವಾಪಸ್ ಹಿಂದೆನೇ ಹೋಗಬೇಕು ಅನ್ನುವಂಥ ವಿಷಯ ಮತ್ತೆ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಆದ ಹೋದ ಘಟನೆ ಈಗ ಹೆಂಗೆ ಅಂತಂದ್ರೆ ಚಲ್ತೆ ರಹೋ. ನೋಡಿ 5 ಆಫ್ ಕಪ್ಸ್ ಆದಮೇಲೆ 6 ಆಫ್ ಸೋರ್ಟ್ಸ್ ಬಂದೈತಿ. 6 ಆಫ್ ಸೋರ್ಟ್ಸ್ ಅಂದ್ರೆ ಏನು, ಚೇಂಜ್ ಆಫ್ ಪ್ಲೇಸ್. ಅದು ಹೆಂಗೂ ಇರ್ಬೋದು, ಫಿಸಿಕಲಿ ಇರ್ಬೋದು, ಮೆಂಟಲಿ, ಎಮೋಷ್ನಲಿ, ಯಾವುದೇ ಥರದಿಂದ ಚೇಂಜ್ ಆಫ್ ಪ್ಲೇಸ್ ಆಗ್ತಾ ಇದೆ. ಸೊ ಯು ಬಿ ರೆಡಿ ಫಾರ್ ದ್ಯಾಟ್ ಚೇಂಜ್ ಆಫ್ ಪ್ಲೇಸ್. ಮೂನ್ ರಿಪ್ರೆಸೆಂಟ್ ಮಾಡ್ತೈತಿ. ಮೂನ್ ಅಂತಂದರೆ ಮನಸ್ಸು, ಇಮೋಷನ್ಸು, ನಿಮ್ಮ ಪೀಸ್ ಆಫ್ ಮೈಂಡು, ಅದು ನಿಮ್ಮನ್ನು ಬೇರೆ ಅಡಿಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಯು ಬಿ ರೆಡಿ ಫಾರ್ ದ್ಯಾಟ್. ಒಳ್ಳೆಯ ಜನ, ಒಳ್ಳೆಯ ಜೀವನ, ಒಳ್ಳೆಯ ಸ್ಯಾಲ್ರಿ, ಒಳ್ಳೆಯ ಜಾಬು, ಒಳ್ಳೆ ಗಾಳಿ, ನೀರು, ಅದನ್ನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡಿರಿ. ಅದನ್ನು ನೀವು ಮಾಡಬೇಕು ಅಂತಿದ್ರೆ ನೀವು ಅದೇ ಆಗ್ರಿ. ನಾನು ಇಲ್ಲಿಂದ ದೂರ ಹೋಗಬೇಕು, ದೂರ ಹೋಗಿ ಎಲ್ಲಾದರೂ ಬೇರೆ ಕಡೆ ಸೆಟ್ ಆಗಬೇಕು. ಒಳ್ಳೆ ಜೀವನ ನಿಮಗಾಗಿ ಕಾಯ್ತಾ ಇದೆ. ಒಂದು ಸ್ವಿಫ್ಟ್ ಬರ್ತೈತಿ, ಒಂದು ಚೇಂಜ್ ಬರ್ತೈತಿ. ಟ್ರೈ ಟು ಎಕ್ಸೆಪ್ಟ್ ಇಟ್. ದಟ್ ಈಸ್ ಫಾರ್ ಯುವರ್ ಬೆಟರ್ಮೆಂಟ್. 6 ಆಫ್ ಸೋರ್ಟ್ಸ್ ಆದಮೇಲೆ 7 ಆಫ್ ವಾಂಡ್ಸ್ ಬರ್ತೈತಿ. ಇಲ್ಲೇನು ಅಂತಂತಂದ್ರೆ ನಿಮಗಾಗಿ ನೀವು ಒಂದು ಜಾಗ ಮಾಡ್ಕೋಬೇಕು. ನಮಗಾಗಿ ನಾವೊಂದು ಜಾಗ ತಯಾರು ಮಾಡ್ಕೋಬೇಕಾಕತಿ. ಇಲ್ಲಿ ಚಾಲೆಂಜಸ್ ಎಕ್ಸೆಪ್ಟ್ ಮಾಡ್ಬೇಕಾಕತಿ. ಚಾಲೆಂಜಸ್ ಅನ್ರಿ, ಕಾಂಪಿಟೇಷನ್ ಅನ್ರಿ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾಕತಿ ಇಲ್ಲಿ 7 ಆಫ್ ವಾಂಡ್ಸ್. ಸೊ ಅದ್ರ ಸಲುವಾಗಿ ಏನೇನು ಹೇಳ್ತಾರೆ, ಇಲ್ಲಿ ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಿ ಬೇಜಾರು ಮಾಡಿಕೊಂಡು ಇಲ್ಲಿಂದ ನೀವು ಹೊರಟು ನೀವು ಎಲ್ಲಿ ಹೋಗ್ತೀರಿ ಅಲ್ಲಿನೂ ಚಾಲೆಂಜಸ್ ಅದಾವೆ. ಸೊ ಚಾಲೆಂಜಸ್ ಹೆಂಗೆ ಕಾಂಕರ್ ಮಾಡಬೇಕು ಅನ್ನೋದ್ರ ಬದಲೇ ನಿಮಗೆ ವಿಚಾರ ಇರಲಿ.
ನಿಮ್ಮ ಸೆನ್ಸಸ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಹೆಚ್ಚಿಗೆ ಸೆಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 7 ಆಫ್ ವಾಂಡ್ಸ್ ಏನು ತೋರಿಸತಿ ಅಂತಂದ್ರೆ ಒಂಥರ ಡಿಫೆನ್ಸಿವ್ ಮೋಡ್ನ್ಯಾಗ ಹೋಗೋದು. ಆ ಥರ ಡಿಫೆನ್ಸಿವ್ ಮೋಡ್ನ್ಯಾಗ ಹೋಗಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ಫ್ರೀ ಸ್ಪಿರಿಟ್ ಆಗಕ್ಕೆ ಕಲೀರಿ ನೀವು. ಬಂದದ್ದೆಲ್ಲ ಬರಲಿ ಅಂತಂತ ಅಂದ್ಕೊಂಡು ಅದನ್ನು ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬದಲಾಗಿ ಜಾಸ್ತಿ ವಿಚಾರ ಮಾಡಿರಿ. ಪ್ರಾಬ್ಲಮ್ ಏನೈತಿ ಅನ್ನೋದ್ರ ಕಡೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಹಮೇಶ ಸೊಲ್ಯೂಷನ್ ಢೂಂಡೋ. ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಿರಿ ಅಂದ್ರೆ ಪ್ರಾಬ್ಲಮ್ಸಾಗಿ ಕಾಣ್ತಾವೆ. ಸೊಲ್ಯೂಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಿರಿ ಅಂದ್ರೆ ಸೊಲ್ಯೂಷನ್ನಾಗ ಕಾಣ್ತಾವೆ. ಸೊ ಅದಕ್ಕೆ ಇಲ್ಲಿ ಏನು ಹೇಳಾಕತ್ತಾರೆ ನೋಡ್ರಿ, 4 ಆಫ್ ಸೋರ್ಟ್ಸ್ ಐತಿ. 4 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ, ಟೇಕ್ ರೆಸ್ಟ್. ಓಕೆ, ಇದೇನಪ್ಪ ಪ್ರತಿ ಸರ್ತಿ ರೆಸ್ಟು ಅಂತ ಚಾರಿಯಟ್, ಬಿಕಾಸ್ ದರ್ ಈಸ್ ಅ ಮೂಮೆಂಟ್ ಇನ್ ಯುವರ್ ಲೈಫ್. ನೋಡಿ ಅದರ ಕೆಳಗಡೆ ಏನಿದೆ, ಡೆವಿಲ್ ಇದೆ. ಡೆವಿಲ್ ಅಂತಂದರೆ ದಿಸ್ ಇಸ್ ಅ ನೆಗೆಟಿವ್ ಎನರ್ಜಿ. ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗೆ ಬಂದ್ರಿ ಅಂತಂದರೆ ಚಾರಿಯಟ್ ಏನು ಹೇಳ್ತೈತೆ ಅಂದರೆ ಒಂದು ಮೂಮೆಂಟ್ ಹೇಳ್ತೈತೆ ನಿಮ್ಮ ಲೈಫ್ದೊಳಗೆ. ನೋಡಿ ನೀವು ಇಲ್ಲಿ ಕರೆಕ್ಟ್ ನೀವು ಇಲ್ಲಿ ನಿಂತಿರಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಕಡೆ ಹೋಗ್ಬೇಕು ಅಂತಂದು ಹೇಳಿ, ದಿಸ್ ವೇ ಆರ್ ದ್ಯಾಟ್ ವೇ ಗೊತ್ತಾಗ್ತಾ ಇಲ್ಲ. ಸೊ ಸ್ವಲ್ಪ ಸಮಾಧಾನಂಗೆ ಇರ್ರಿ, ಪಾಸಿಟಿವ್ ಹಂಗೆ ಇರ್ರಿ, ನಿಮಗೆ ದಾರಿ ಗೊತ್ತಾಗ್ತೈತೆ. ಪಾಸಿಟಿವ್ ಹಂಗೆ ಇರಬೇಕು, ಸಮಾಧಾನ ಹಂಗೆ ಇರಬೇಕು ಅಂತಂತಂದ್ರೆ ಯಾಕಪ್ಪ ಅಂತಂದ್ರೆ 4 ಆಫ್ ಸೋರ್ಟ್ಸ್. ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ದೊಡ್ಡ ವಿಷಯ ನಾವು ಏನಾದರೂ ಕಾಂಕರ್ ಮಾಡಬೇಕು ಅಥವಾ ಪಡ್ಕೋಬೇಕು ಅಂತಂತಂದ್ರೆ ಫಸ್ಟಿಗೆ ರೆಸ್ಟಿಂಗ್ ಮೋಡಿಗೆ ಹೋಗ್ಬೇಕಾಗತ್ತೆ. ರೆಸ್ಟಿಂಗ್ ಮೋಡಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತೈತೆ ನನಗೆ ಏನು ಬೇಕಾಗೈತಿ ಮತ್ತು ನನ್ನ ಹತ್ರ ಎಷ್ಟು ಕೆಪಾಸಿಟಿ ಐತಿ, ನಾನು ಅದನ್ನು ಮಾಡಬಲ್ಲನೋ ಅಥವಾ ಇಲ್ವೋ ಅಂತಂದು ಹೇಳಿ. ಸೊ ಅದಕ್ಕಿಲ್ಲಿ ಏನು ಹೇಳತೈತಿ, ಯು ಆರ್ ರೆಸ್ಟ್ಲೆಸ್, ಮೆಂಟಲ್ ರೆಸ್ಟ್ ಇಲ್ಲ ಈ ಸತ್ಯ ನಿಮಗೆ. ಅದಕ್ಕೆ ಇದೇನು ಹೇಳ್ತೈತೆ ಅಂದರೆ ನಿಮ್ಮ ಒಳ ಮನಸ್ಸಿನ ಭಾವನೆಗಳನ್ನು ತೋರಿಸ್ತೈತಿ. ಯು ಆರ್ ಇನ್ ನೀಡ್ ಆಫ್ ರೆಸ್ಟ್, ಮೆಂಟಲ್ ರೆಸ್ಟ್. ನೀವು ಮೆಂಟಲ್ ರೆಸ್ಟ್ ತೊಗೊಂಡ್ರಿ ಅಂತಂತ ನಿಮ್ಮ ವಿಷಯದಲ್ಲಿ ಕ್ಲಾರಿಟಿ ಬರ್ತದೆ. ಸೊ ಯೂನಿವರ್ಸ್ ನಮಗೆ ಮತ್ತೇನು ಗೈಡೆನ್ಸ್ ಕೊಡ್ತಾ ಇದೆ ಅಂತ ನೋಡೋಣ. ಎಸ್ ಅಲ್ಲೂ ಸ್ಟ್ರೆಂಗ್ತ್ ಇದೆ, ಇಲ್ಲೂ ಸ್ಟ್ರೆಂಗ್ತ್ ಇದೆ. ಮತ್ತು ಹೆಂಗೈತೆ ಅಂದರೆ ಈ ಸದ್ಯ ಮೇಷರಾಶಿಯೊಳಗನ ಸೂರ್ಯ ಬಂದಾರೆ. ಈ ಸದ್ಯ ಯಾರಿಗೆ ಸ್ಟ್ರೆಂಗ್ತ್ ಕಡಿಮೆ ನಿಮ್ಮಲ್ಲಿ ಅನ್ನಿಸ್ತೈತಿ ಅನ್ನಿಸ್ತೈತಲ್ಲ, ಡಿಸಿಪ್ಲಿನ್ ಇಲ್ಲ, ಫೋಕಸ್ ಕಡಿಮೆ, ಕಾನ್ಸಂಟ್ರೇಷನ್ ಕಡಿಮೆ ಅಂತ ಅನಿಸಿದ್ರೆ ಅದ್ರ ಮೇಲೆ ಕೆಲಸ ಮಾಡಿರಿ. ಈ ಪೂರ್ತಿ ತಿಂಗಳು ನಿಮಗಾಗಿನೇ ಇದೆ. ಯಾಕಂದರೆ ಸಣ್ಣಗೆ ಮೇಷರಾಶಿ ಅಂದರೆ ಭಾಳ ಪ್ರೀತಿ, ಉಚ್ಚಾವಸ್ಥೆಯ ರಾಶಿ ಅದು. ಸೊ ನೋಡಿ ನಿಮ್ಮ ಕಡೆ ಏನು ಬರ್ತಾ ಇದೆ ಅಂತಂದ್ರೆ ನೀವೇನು ಮ್ಯಾನಿಫೆಸ್ಟ್ ಮಾಡಾಕತ್ತೀರಿ ಅದು ಬರಾಕತ್ತೈತೆ. ನೀವು ಸ್ಟ್ರೆಂಗ್ತ್ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಬರ್ತೈತಿ. 6 ಆಫ್ ಕಪ್ಸ್ ಏನಾದರೂ ಹಳಿದನ್ನು ಪ್ರೀತಿಯಿಂದ ಅದನ್ನೇ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಬರ್ತೈತಿ. 5 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ಕಮ್ಯುನಿಕೇಟ್ ಮಾಡಿರಿ. ಪ್ರೀತಿಯೊಳಗೆ ಏನಾದರೂ ಪ್ರೀತಿಯೊಳಗೆ ಇಲ್ಲಿ ಕಳ್ಕೊಂಡಿದ್ದಿದ್ರೂ ಸಹಿತ 5 ನಂಬರ್ ಏನು ಹೇಳ್ತೈತಿ ಅಂದರೆ ಕಮ್ಯುನಿಕೇಟ್ ಮಾಡಿರಿ. ಎಲ್ಲಿ ಕಮ್ಯುನಿಕೇಷನ್ ಇರೋಂಗಿಲ್ಲ, ಎಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇರ್ತೈತಿ, ಅಲ್ಲಿ ಆಲ್ವೇಸ್ ದೆರ್ ಇಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ 6 ಆಫ್ ಸೋರ್ಟ್ಸ್ ಏನು ಹೇಳ್ತೈತೆ ನೋಡ್ರಿ, ಈಗ ಹೊಸದು ಏನಾದರೂ ಝೋನ್ದೊಳಗೆ ನೀವು ಎಂಟ್ರ್ ಆಗ್ತಿದ್ರಿ ಅಂತಂತಾರೆ ಅನ್ಕಂಫರ್ಟೇಬಲ್ ಅಂತ ಎಲ್ಲರೂ ಫೀಲ್ ಮಾಡ್ತಾರೆ. ಆದ್ರೆ ಅದನ್ನು ನೀವು ಪಾಸಿಟಿವ್ ಹಂಗೆ ಅದನ್ನು ನೋಡಕ್ಕೆ ಕಲೀರಿ. 7 ಆಫ್ ಸೋರ್ಟ್ಸ್ ಚಾಲೆಂಜಸ್ ಎಕ್ಸೆಪ್ಟ್ ಮಾಡಕ್ಕೆ ಕಲೀರಿ. ನೋಡಿರಿ ನೀವು ಚಾಲೆಂಜಸ್ ಎಕ್ಸೆಪ್ಟ್ ಮಾಡಿದ್ರಿ ಅಂತಂತಂದ್ರೆ ನಿಮ್ಮಲ್ಲಿರೋ ಸ್ಟ್ರೆಂಗ್ತ್ ಹೆಚ್ಚಾಕತಿ, ವಿಲ್ ಪವರ್ ಹೆಚ್ಚಾಕತಿ, ಹೊಸ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀರಿ. ಅದಕ್ಕೆ ಸ್ಟ್ರೆಂಗ್ತ್ ಬೇಕೇ ಬೇಕು. ನೋಡಿರಿ ಸನ್ ಸ್ಟ್ರಾಂಗ್ ಆಗ್ತಾ ಇದೆ. ಎಂಪವರ್ಮೆಂಟ್ ಹಾರ್ಟ್ ಚಕ್ರ ಓಪನಿಂಗ್. ಇದರರ್ಥ ನೀವು ಸರಿಯಾಗಿ ವಿಚಾರ ಮಾಡ್ತಾ ಇಲ್ಲ, ನಿಮ್ಗೇನು ಬೇಕು ಅಂತ ವಿಚಾರ ಮಾಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಹಾರ್ಟ್ ಚಕ್ರದೊಳಗೆ ಎಲ್ಲಾದರೂ ಬ್ಲಾಕೇಜಸ್ ಇದೆ. ಆ ಬ್ಲಾಕೇಜಸ್ ನೀವೇ ಅದನ್ನು ತೆಗಿಬೇಕು. ಓಕೆ, ಕಂಪ್ಯಾಷನ್, ಹ್ಯಾಪಿನೆಸ್, ಟ್ರೂತ್ ಆ್ಯಂಡ್ ರಿವೀಲ್ಡ್. ಸಮಥಿಂಗ್ ಈಸ್ ಗೋಯಿಂಗ್ ಟು ರಿವೀಲ್. ನಾ ಏನು ಹೇಳಿದೆ ನಿಮಗೆ ಆಕಳೆ, ಬೆಕ್ಕಿದೆ ಅಂತ ಹೇಳಿಲ್ಲ, ಇಲ್ಲಿ ಬೆಕ್ಕಿದೆ, ಅಲ್ಲಿ ಬೆಕ್ಕಿದೆ. ಬೆಕ್ಕಂತಂದ್ರೆ ಏನು ಅಂತಂದರೆ ಮಿಸ್ಟ್ರಿ. You are going to solve some mystery in this week, in this coming 7 days. ನೋಡಿ ಈ ಪಿಕ್ಚರ್ ನೋಡಿದರೆ ನಿಮಗೇನು ಅನ್ನಿಸ್ತಿ, ಇಲ್ಲಿಯೂ ಒಂದು ಬೆಕ್ಕೈತೆ, ಅಲ್ಲಿಯೂ ಬೆಕ್ಕೈತೆ. ಓಕೆ, ನೋಡಿ ಇಲ್ಲಿ ಒಂದು ಏನು ವಿಷಯ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂತಂದ್ರೆ, ನೀವು ಯಾವ ವಿಷಯದ ಮೇಲೆ ಕೆಲಸ ಮಾಡಾಕತ್ತೀರಿ ಅಥವಾ ನಿಮ್ಮ ಜೀವನದಲ್ಲಿ ಯಾವ ಥರದ ಮೂಮೆಂಟ್ಸ್ ಅದಾವಲ್ಲ ಅದನ್ನು ಜನರಿಗೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ.
7 ಅಂತಂದರೆ ಕೇತು. ಕೇತು ಅಂದರೆ ರಹಸ್ಯ. ನಿಮ್ಮಲ್ಲಿರುವಂಥ ವಿಷಯಗಳನ್ನು ಗುಪ್ತವಾಗಿ ಇಡಕ್ಕೆ ನೋಡ್ರಿ. ಯಾರಿಗೂ ಡಿಸ್ಕ್ಲೋಸ್ ಮಾಡಕ್ಕೆ ಹೋಗೋದು ಬರಬೇಡ್ರಿ. ನೋಡಿ ಅವ್ರು ಎಷ್ಟು ಜನ ಎಲ್ಲ ಹೆಂಗೆ ಬರ್ತಾ ಇದ್ದಾರೆ ಅದನ್ನೆಲ್ಲ ತೊಗೊಂಡು. ಸೊ ಯು ಆರ್ ಇನ್ ಅ ಡಿಫೆನ್ಸಿವ್ ಮೋಡ್. ಯಾಕಂದ್ರೆ ಬದುಕಬೇಕಲ್ಲ. ಎಲ್ಲರೂ ಒಳ್ಳೆಯವರೇ ಇರ್ತಾರಂತಲ್ಲ. ಎಷ್ಟಾಕತ್ತಷ್ಟು ನಮ್ಮ ಜೀವನದಲ್ಲಿರುವಂಥ ಮೂಮೆಂಟ್ಸನ್ನು ಯಾರಿಗೂ ನಾವು ಹೇಳಬಾರ್ದು. ಅದನ್ನು ನಮ್ಮ ಅಚೀವ್ಮೆಂಟ್ ಅವ್ರಿಗೆ ಕಂಡ್ತೀವಿ, ಅವ್ರು ಅದನ್ನು ನೋಡಿದ್ರು ಕೇಳಿದ್ರು, ನೀವು ಅದ್ರ ಬದಲಾಗಿ ಹೇಳಿದ್ರಿ, ದಟ್ಸ್ ಓಕೆ. ಬಟ್ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೋಗಿ ಏನೂ ಹೇಳಬಾರ್ದು. ಸುಮ್ಮನೆ ಇರಬೇಕು ಯಾವತ್ತಿದ್ರು. ಇಲ್ಲಿ ನೋಡಿ, ಇಲ್ಲೇನು ಹೇಳಾದತ್ತೀನಿ, ಇದಕ್ಕೂ ಯಾ ಮಕಡಿ ಕಾ ಜಾಲ ಏನ, ಇದಕ್ಕೆ ಏನಂತಾರೆ ನೀವು? ಸ್ಪೈಡರ್, ಜೇಡ್ರ ಬಲೆ. ಈ ಜೇಡ್ರ ಬಲೆ ಐತಲ್ಲ, ಜನ ಹಿಂಗೆ ಜೇಡ್ರ ಬಲೆ ಹೆಣಿತಾರೆ. ಈ ಜೇಡ್ರ ಬಲೆಯೊಳಗೆ ನೀವು ಸಿಕ್ಕ ಹಾಕ್ಕೊಂಡಿರಿ. ಇದ್ರೊಳಗಿಂದ ಹೆಂಗೆ ಹೊರಗೆ ಬರಬೇಕು ಅಂತಂದು ಹೇಳಿ ನೀವು ವಿಚಾರ ಮಾಡಬೇಕು ಅಂತಂತಂದರೆ, ನೀವು 4 ಆಫ್ ಸೋರ್ಸದ್ದು ಏನು ಎನರ್ಜಿ ಐತಲ್ಲ, ನೀವು ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಅಂದರೆ ರೆಸ್ಟಿಂಗ್ ಮೂಡಿಗೆ ಹೋಗ್ಬೇಕು. ಅಯ್ಯೋ ಮಲ್ಕೊಂಡ್ರೆ ನಿದ್ದಿನ ಹತ್ತಂಗಿಲ್ಲ ರೀ, ನಮಗೆ ಏನೇನೋ ಕೆಟ್ಟ ವಿಚಾರ ಬರ್ತಾವ್ರಿ. ಅದು ಎಲ್ಲರಿಗೂ ಬರ್ತಿರ್ತಾವೆ ನೋಡ್ರಿ. ಬರೀ ಹೇಳೋದ್ರಿಂದ ಏನಾಕತಿ, ಜೀವನ ಪರ್ಯಂತ ನೀವು ಹೇಳಿದ್ರಿ, ಮುಂದಿನವರು ನಿಮ್ಮದೆಲ್ಲ ಕೇಳಿದ್ರು, ಅವರು ಹೋದರು, ನೀವು ಹೋದ್ರಿ. ವಾಟ್ ಈಸ್ ದ ಯೂಸ್ ದೆನ್? ಉಸ್ಕೆ ऊपर काम करो ना. ಥಾಟ್ಸ್, ಫೀಲಿಂಗ್ ಟ್ರ್ಯಾಪ್ಡ್, ಓವರ್ ಥಿಂಕಿಂಗ್ ಇನ್ ದ ಹೆಡ್, ವರೀಸ್ ಆ್ಯಂಡ್ ಫಿಯರ್. ಬಿಟ್ಬಿಡ್ರಿ ಅದನ್ನು. ಸಿ ಇಟ್ಸ್ ಆಲ್ ಜಂಕ್ ಐ ನೋ ದಟ್ ಕಿ ಇದನ್ನು ಹೇಳೋದು ಭಾಳ ಅಗದಿ ಹಗರ. ಅದನ್ನೆಲ್ಲ ಬಿಟ್ಬಿಡ್ರಿ ಮಾಡಿರಿ ಅಂತಂದು ಹೇಳಿ ನೋಡಿರಿ, ಬಿಡೋಕ್ಕಾಗಂಗಿಲ್ಲ. ಆದ್ರೆ ಆ ಬಲೆಯಿಂದ ಹೆಂಗೆ ಬಿಡಿಸ್ಕೋಬೇಕು ಅನ್ನೋಷ್ಟು ಬುದ್ಧಿ ನಾವು ಉಪಯೋಗ ಮಾಡಬಹುದಲ್ಲ. ಸೊ ಆ ಥರದ ಬುದ್ಧಿ ಉಪಯೋಗ ಮಾಡಿರಿ. ಆದಷ್ಟು ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ. ಅಟ್ರ್ಯಾಕ್ಟು, ವಾವ್ ನೋಡ್ರಿ, ಇಲ್ಲೇ ಅಟ್ರ್ಯಾಕ್ಟ್ ಅಂತ ಹೇಳ್ಯಾರ, ಇಲ್ಲೇ ಸ್ಟ್ರೆಂಗ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ಮೇನ್ ಕಾರ್ಡ್ ಅಂದರೆ ಇಲ್ಲೇ ಬಂದತ್ತೆ. ಇಲ್ಲಿ 2 ಕಾರ್ಡ್ ಬಂದವು. ಸಿ ಇನ್ ಕೇಸ್ ನೀವು ಏನಾದರೂ ಪ್ರೀತಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದರೆ, ನೀವೇ ಪ್ರೀತಿ ಆಗಬೇಕು. ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯನ್ನು ಮೊದಲು ಹುಟ್ಟು ಹಾಕಿ, ಆಮೇಲೆ ನೀವು ಮತ್ತೊಬ್ಬರು ತಾನೇ ಬರ್ತಾರೆ. ಪ್ಯಾಷನ್, ಮ್ಯೂಚುವಲ್ ಫೀಲಿಂಗ್ ಡೌನ್ ಟು ಸಮ್ ಒನ್. ಎಸ್, ನೀವೇ ಪ್ರೀತಿ ಆಗಬೇಕು. ಸೊ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ರೀಡಿಂಗ್. ನನಗಂತೂ ಹಂಗೆ ಅನ್ನಿಸ್ತಪ್ಪ. ಯಾಕಂದ್ರೆ ನೋಡ್ರಿ, ಈ ರೀಡಿಂಗದ್ದು ಏನು ರಿಲೇಟೆಡ್ ಕಾರ್ಡ್ಸ್ ಅದಾವಲ್ಲ, ಅವೇ ಬಂದಾವ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಸೊ ಈ ರೀಡಿಂಗ್ ತಮಗೆ ಲೈಕ್ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.